ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಹೊಸಬಿದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಈ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಈ ಡಿಸೈನ್ ಹಾಕೋದಕ್ಕೆ ನಾನು 8 ನಂಬರ್ ಇರೋ ನೀಡಲ್ನ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. 2 ಟೈಮ್ಸ್ ಸಿಂಗಲ್ ಲಾಕ್ ಹಾಕೊತಾ ಇದ್ದೀನಿ. ನಾನು ಪ್ರತಿ ಸತನೂ ಪ್ರತಿ ವಿಡಿಯೋ ಮಾಡಬೇಕಾದ್ರೂ ಸ್ಟಾರ್ಟಿಂಗಲ್ಲಿ 2 ಲಾಕ್ ಹಾಕೊತಾ ಇದ್ದೀನಿ. ಇವಾಗ 2 ಲಾಕ್ ಆದಮೇಲೆ 4 ಚೈನ್ ಹಾಕೊತಾ ಇದ್ದೀನಿ. ನೋಡಿ, 4 ಚೈನ್ ಹಾಕೊಂಡಾದ್ಮೇಲೆ ಗ್ಯಾಪ್ ಎಲ್ಲ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಗ್ಯಾಪ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ 2 ಚೈನ್ ಹಾಕೊತಾ ಇದ್ದೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ನೋಡಿ ಅದರ ಪಕ್ಕನೇ ಒಂದು ಕಂಬ ಹಾಕೊಳ್ಳೋಣ. ಇದೇ ರೀತಿ 4 ಟೈಮ್ಸ್ ಸಿಂಗಲ್ ಕಂಬ ಹಾಕೊತಾ ಇದ್ದೀನಿ. ಹತ್ತತ್ರನೇ ಹಾಕೊಳ್ಳಿ. ನೋಡಿ, 4 ಸಿಂಗಲ್ ಕಂಬ ಹಾಕೊಂಡಾದ್ಮೇಲೆ ನೋಡಿ ಈ ರೀತಿ ಬೀಡ್ ತಗೊಂಡಿದ್ದೀನಿ. ನೀವು ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಫ್ಲವರ್ ಬೀಡ್, ನಿಮ್ಗೆ ಯಾವ್ದು ಬೀಡ್ ಇಷ್ಟ ಆಗುತ್ತಲ್ಲ ಆ ಬೀಡ್ ನೋಡ್ಕೊಂಡು ನೀವು ಹಾಕೊಳ್ಳಿ. ಬೀಡ್ ಲಾಕ್ ಹಾಕೊತಾ ಇದ್ದೀನಿ. ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ತಗೊಳ್ಳಿ, ಗ್ಯಾಪ್ ನೋಡ್ಕೊಳ್ಳಿ. ನೋಡಿ, ನೀಡಲ್ ಈ ರೀತಿ ಕ್ರಾಸ್ ಆಗಿ ತಗೊಂಡು ಎಲ್ಲಿ ಗ್ಯಾಪ್ ಆಗುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಸ್ವಲ್ಪ ಜಾಸ್ತಿನೇ ಎಳ್ಕೊಳ್ಳಿ. ಇವಾಗ 2 ಚೈನ್ 1 2 ಚೈನ್ 2 ಚೈನ್ ಹಾಕೊಂಡಾದ್ಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ ತಗೊಂಡಿದ್ದೀನಿ. ಥ್ರೆಡ್ ಒಳಗಡೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲ್ಗಡೆ 2 ಸತ ಥ್ರೆಡ್ನ ಸುತ್ಕೊತಾ ಇದ್ದೀನಿ. ಡಬಲ್ ಕ್ರೋಶಾ 3ಅನ್ನು 2 ಮಾಡ್ಕೊಳ್ಳಿ, ಮತ್ತು 3ಅನ್ನು 2 ಮಾಡ್ಕೊಳ್ಳಿ, ಮತ್ತು ಇವಾಗ 2ಅನ್ನು 1 ಮಾಡ್ಕೊಳ್ಳಿ. ಇವಾಗ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಎರಡು ಸತ ಥ್ರೆಡ್ನ ಸುತ್ಕೊಳ್ಳಿ ನೀಡಲ್ ಮೇಲ್ಗಡೆ. ನೋಡಿ, ಈ ಗ್ಯಾಪಲ್ಲಿ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ದಾರನ ಎಳ್ಕೊಳ್ಳಿ. 2 ಮಾಡ್ಕೊಳ್ಳಿ, ಮತ್ತೆ 2 1 ಮಾಡ್ಕೊಳ್ಳಿ, ಮತ್ತೆ 2ಅನ್ನು 1 ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ 1 by 1 ಬೀಡ್ ಸೇರಿಸ್ಕೊತಾ ಬನ್ನಿ. ಟೋಟಲ್ ಆಗಿ ಇದು ಕವರ್ ಆಗಬೇಕಂತಂದರೆ 7 to 8 ಇದೇ ರೀತಿ ಬೀಡ್ ಸೇರಿಸ್ಕೊಳ್ಳಿ. 9 ಆದರೆ ತುಂಬಾ ಜಾಸ್ತಿ ಆಗುತ್ತೆ. 7 ಓಕೆ, 8 ಆದರೆ ನಡೆಯುತ್ತೆ. ನೋಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಕಾಣಿಸಿದ್ರೆ 8 ಹಾಕೊಳ್ಳಿ, ಇಲ್ಲ ಅಂತಂದರೆ 7ಗೆ ಕವರ್ ಆಯ್ತಂತಂದರೆ ಬಿಡಿ. ನಾನು 8 ಹಾಕೊತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಕವರ್ ಆಯಿತು. 8 ಬೀಡ್ಸ್ ಕರೆಕ್ಟಾಗಿ ಸೆಟ್ ಆಯಿತು. ಇವಾಗ ಏನು ಮಾಡಿ ಅದು ಗ್ಯಾಪ್ ಎಲ್ಲ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಮತ್ತೆ ಲಾಕ್ ಹಾಕೊಳ್ಳೋಣ. ಸಿಂಗಲ್ ಲಾಕ್. ನೋಡಿ ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ 4 ಚೈನ್ ಹಾಕೊಳ್ಳೋಣ. ಕುಚ್ಚು ಹಾಕೊಳ್ಳೋದಕ್ಕೆ 4 ಚೈನ್ ಗ್ಯಾಪ್ ನೋಡ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇವಾಗ 2 ಚೈನ್, 1 2 ಚೈನ್. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಅದರ ಪಕ್ಕನೇ ಒಂದು ಸಿಂಗಲ್ ಕಂಬ ಹಾಕೋಣ. 4 ಟೈಮ್ಸ್ ಹಾಕೊಳ್ಳಿ ಇದೇ ರೀತಿ. ಫೋರ್ ಟೈಮ್ಸ್ ಆಯಿತು. ಇವಾಗ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಗೋಲ್ಡನ್ ಬೀಡು, ಬೀಡ್ ಲಾಕ್. ಒಂದು ಸತ ನೀಡಲ್ ಮೇಲ್ಗಡೆ ಥ್ರೆಡ್ನ ಸುತ್ತಕೊಂಡು ನೋಡಿ ಈ ರೀತಿ ನೀಡಲ್ ಏನಿದೆಯಲ್ಲ ಕ್ರಾಸಾಗಿ ಇಟ್ಕೊಂಡು ಎಲ್ಲಾಗುತ್ತೆ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಎಳ್ಕೊಳ್ಳಿ ಥ್ರೆಡ್ನ. ಮೂರನ್ನು 2 ಮಾಡ್ಕೊಳ್ಳಿ, ಮತ್ತೆ 2ಅನ್ನು 1 ಮಾಡ್ಕೊಳ್ಳಿ. ಎರಡು ಚೈನ್, 1 2 ಚೈನ್ ಆದಮೇಲೆ ಗೋಲ್ಡನ್ ಸ್ಮಾಲ್ ಬೀಡ್ ತಗೊಂಡಿದ್ದೀನಿ. ಎರಡು ಸತ ಥ್ರೆಡ್ನ ಸುತ್ತಕೊಳ್ಳಿ. ಈ ಗ್ಯಾಪ್ ಒಳಗಡೆ ಹಾಕ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು 2ಅನ್ನು 1 ಮಾಡ್ಕೊಳ್ಳಿ, ಮತ್ತೆ 2ಅನ್ನು 1 ಮಾಡ್ಕೊಳ್ಳಿ, ಮತ್ತೆ 2ಅನ್ನು 1 ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ ಎಷ್ಟು ಟೈಮ್ 8 ಬಾರಿ ಹಾಕ್ಕೊಳ್ಳಿ ನೀವು ಈ ಗ್ಯಾಪಲ್ಲಿ. ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಗ್ಯಾಪಲ್ಲಿ ಆಗುತ್ತಲ್ಲಿ ನೋಡ್ಕೊಳ್ಳಿ. ಇದೇ ರೀತಿ ನೀವು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊತಾ ಬನ್ನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಹಾಕಿರೋ ಡಿಸೈನು. ನೋಡಿ ಇಲ್ಲಿ ಕುಚ್ಚು ಹಾಕೋಬೇಕಾಗತ್ತೆ. ಏನು 4 ಚೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿ ಕುಚ್ಚು ಹಾಕೊಳ್ಳೋಣ. ಮತ್ತು ಇಲ್ಲಿ ಏನು 4 ಟೈಮ್ಸ್ ಕಂಬ ಹಾಕೊಂಡಿರ್ತೀವಲ್ಲ ಅಲ್ಲಿ ಸ್ಟೋನ್ ಲೇಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಲೇಸು ಇವಾಗ ಕುಚ್ಚು ಹಾಕೊಳ್ಳೋಣ. ಕುಚ್ಚು ಹಾಕೊಳ್ಳೋದಕ್ಕೆ ನಾನು 82 ದಾರನ ಸುತ್ತಿಟ್ಕೊಂಡಿದ್ದೀನಿ.
ಜರಿ ಥ್ರೆಡ್ಡಿಂದ 2 ರಿಂದ 3 ಬಾರಿ ಟೈಟಾಗಿ ಸ್ವಲ್ಪ ಸುತ್ತಕೊಳ್ಳಿ. ಮೇಲ್ಗಡೆ ಈ ರೀತಿ ಒಂದು ನಾಟ್ ಹಾಕೊಳ್ಳಿ. ಮತ್ತು ಥ್ರೆಡ್ನ ಕೆಳಗಡೆ ಸರಿಸ್ಕೊಂಡು 2 ರಿಂದ 3 ಸತ ನಾಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಪರ್ಲ್ ಬೀಡ್ ಕೂಡ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ನಾನಿದು ಡಲ್ ಬೀಡ್ ಇದೆ, ಸೊ ಹಾಗಾಗಿ ನಾನು ಎದಕ್ಕೂ ಯೂಸ್ ಮಾಡೋದಿಲ್ಲ ಅದು ಬೀಡು. ಈ ಬೀಡನ್ನ ಹಾಕ್ಕೊಂಡು ಮತ್ತೆ ಕೆಳಗಡೆ ಜರಿ ಥ್ರೆಡ್ಡಿಂದ ಮತ್ತೆ ಕಟ್ಕೊಳ್ಳೋಣ ಕುಚ್ಚನ್ನ. ನೀವು ಸಿಂಪಲ್ ಸಾದಾ ಕುಚ್ಚಬೇಕಂತಂದರೆ ನೀವು ಜಸ್ಟ್ ನಾರ್ಮಲ್ ಕುಚ್ಚು ಅಷ್ಟೇ ಹಾಕೋಬೋದು. ಬಟ್ ಸ್ವಲ್ಪ ಕುಚ್ಚು ಡಿಫ್ರೆಂಟ್ ಇರಲಿ ಅಂತ ಹೇಳಿ ನಾನು ಈ ರೀತಿ ಕಟ್ತಾ ಇದ್ದೀನಿ ಕುಚ್ಚು. ಇವಾಗ ಲೆಂತ್ ನೋಡಿಕೊಂಡು ಕೆಳಗಡೆ ನೀವು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡಿ. ಸೇಮ್ ಇದೇ ರೀತಿ ಏನು ಮಾಡಿ ಕುಚ್ಚು ಹಾಕೊತಾ ಬನ್ನಿ ನೀವು ಪೂರ್ತಿಯಾಗಿ. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ನೀವು ಜಸ್ಟ್ ಸಾದಾ ಅಷ್ಟೇ ಕುಚ್ಚಬೇಕಂತಂದರೆ ಆ ರೀತಿ ಕೂಡ ಹಾಕೊಳ್ಳಿ. ಇಲ್ಲ ಸ್ವಲ್ಪ ಕುಚ್ಚು ಕೂಡ ಚೆನ್ನಾಗಿ ಕಾಣಲಿ ಅನ್ನೋದಾದರೆ ಈ ರೀತಿ ಟ್ರೈ ಮಾಡಿ ನೋಡ್ಕೊಳ್ಳಿ ನೀವು. ನೋಡಿ ಫ್ರೆಂಡ್ಸ್, ಒಂದೇ ಸ್ಟೆಪ್ಪಲ್ಲಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಡಿಸೈನು ಅಂತ. ಈ ರೀತಿ ನೀವು ಒಂದ್ಸತ ಟ್ರೈ ಮಾಡಿ ನೋಡಿರಿ ನಿಮ್ಮ ಸೀರೆಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ಕುಚ್ಚು. ಆಮೇಲೆ ಬೇಗ ಕೂಡ ಆಗುತ್ತೆ ಈ ಡಿಸೈನು. ನೋಡಿ, ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.